Hello dear students, in the last or previous video we have discussed with the Walters model, right? That is, Walters model means what, and assumptions of it, and formula of it, and criticisms of it. Okay, next the second model is Gordon's model. Okay, this is also one type of a relevance model. Okay, Gordon's theory on dividend policy is also significant. It rests upon the belief of the relevance of dividends concept. It is also called as the bird in the hand theory, that asserts the current dividends are important in determining the value of the firm. ಇಲ್ಲಿ ಏನಂತ ಹೇಳಿದರೆ ಕರೆಂಟ್ ಇಯರ್ ಡಿವಿಡೆಂಡನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಈ ಗಾರ್ಡನ್ಸ್ ಫಾರ್ಮುಲಾದಲ್ಲಿ. ಓಕೆ, ಅದೇನಂತ ಹೇಳಿದ್ರೆ ಬರ್ಡ್ ಇನ್ ದ ಹ್ಯಾಂಡ್ ಥಿಯರಿ ಇದೆಯಲ್ಲ, ಇಟ್ ಈಸ್ ಗೋಯಿಂಗ್ ಟು ಸಜೆಸ್ಟ್ ದ್ಯಾಟ್ ದ ಕರೆಂಟ್ ಡಿವಿಡೆಂಡ್ಸ್ ಆರ್ ಗೋಯಿಂಗ್ ಟು ಕನ್ಸಿಡರ್ಡ್. ಓಕೆ, and Gordon's model, mathematical models to compute the market value of the company using its dividend policy. Gordon's model clearly relates the market value of the company to its dividend policy. The factors of the market value of the share are perpetual stream of future dividends to be paid, the cost of capital, and the expected annual growth rate of the company. ಓಕೆ, ಇಲ್ಲಿ ಏನಂತ ಹೇಳಿದರೆ ಡಿವಿಡೆಂಡ್ ಪೇಯ್ಡು ಮತ್ತು ಕಾಸ್ಟ್ ಆಫ್ ಕ್ಯಾಪಿಟಲ್ಲು, ಆಮೇಲೆ ಎಕ್ಸ್ಪೆಕ್ಟೆಡ್ ಆ್ಯನ್ಯುವಲ್ ಗ್ರೋತ್ ರೇಟ್ ಎಷ್ಟು ಅಂತ ಹೇಳಿ ಐಡೆಂಟಿಫೈ ಮಾಡ್ತಾರೆ ಇದರಲ್ಲಿ. ಓಕೆ, ಬಟ್ ನಾವು ಲಾಸ್ಟಲ್ಲಿ ಏನು ನೋಡಿದ್ವಿ, ಜಸ್ಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನು ಮತ್ತು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ಲು, ಅರ್ನಿಂಗ್ಸ್ ಪರ್ ಶೇರು, ಡಿವಿಡೆಂಡ್ ಪರ್ ಶೇರ್ ಮೇಲೆ ಫರ್ದರ್ ಮೂಮೆಂಟ್ಸ್ ಆಗುತ್ತೆ ಅಥವಾ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ನೋಡಿದ್ವಿ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ಆ್ಯನ್ಯುವಲ್ ಗ್ರೋತ್ ಎಷ್ಟು, ಆ್ಯನ್ಯುವಲಿ ಎಷ್ಟು ಗ್ರೋತ್ ಆಗುತ್ತೆ ಅನ್ನೋದನ್ನು ಹೇಳುತ್ತೆ ಇದು ಈ ಮಾಡೆಲ್. ಓಕೆನಾ? The Gordon's theoretical structure on dividend policy upholds that the company dividends payout policy and the relationship between rate of return and the cost of capital influences the market price per share of the company. Okay, between these three things the Gordon's model will be going to applied. Okay, so next further we'll move with the assumptions of Gordon's model. Okay, so these are the different 7 assumptions of this model. The firm is in all equity form. So equity ಫಾರ್ಮ್ಗಳಲ್ಲಿ ಎಲ್ಲ ಕೂಡ ಈ ಗಾರ್ಡನ್ಸ್ ಮಾಡೆಲನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಅಸಂಪ್ಷನ್ ಇಸ್ ದ ಫರ್ಮ್ ಹ್ಯಾಸ್ ನೋ ಎಕ್ಸ್ಟರ್ನಲ್ ಫೈನಾನ್ಸ್, ಅಂದರೆ ಯಾವುದೇ ಥರದ ಔಟ್ಸೈಡರ್ಸ್ ಕಡೆಯಿಂದ ಲೋನ್ ಅಥವಾ ಫೈನಾನ್ಸನ್ನು ತಗೊಳ್ಳಲ್ಲ. ಓಕೆ, ಆ್ಯಂಡ್ ಕಾಸ್ಟ್ ಆಫ್ ಕ್ಯಾಪಿಟಲು ಆ್ಯಂಡ್ ರಿಟರ್ನ್ ಆರ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ, ಬಟ್ ಇಟ್ಸ್ ನಾಟ್ like that. Okay, the firm has perpetual life, yes of course, and there are no taxes. ಇಲ್ಲಿ ಟ್ಯಾಕ್ಸಸ್ಗಳನ್ನ ಕನ್ಸಿಡರ್ ಮಾಡಲ್ಲ. ಓಕೆ, ಟ್ಯಾಕ್ಸ್ ರೇಟ್ನ, ಆ್ಯಂಡ್ ಕಾನ್ಸ್ಟಂಟ್ ರಿಲೇಷನ್ ರೇಷಿಯೋ, ದಟ್ ಈಸ್ ಜಿ ಈಸ್ ಈಕ್ವಲ್ ಟು ಬಿ ಆರ್, ದಟ್ ಈಸ್ ಏನಂತ ಹೇಳಿದ್ರೆ ಗ್ರೋತ್ ರೇಟ್ ಏನಿರುತ್ತೆ, ಸೊ ಆ ಗ್ರೋತ್ ರೇಟು ಆ್ಯನ್ಯುವಲ್ ಗ್ರೋತ್ ರೇಟಿಗೆ, ಅಂದರೆ ಲಾಸ್ಟ್ ಇಯರ್ ಗ್ರೋತ್ ರೇಟು ಮತ್ತು ಆ್ಯನ್ಯುವಲ್ ಗ್ರೋತ್ ಇಯರ್ ರೇಟಿಗೆ ಈಕ್ವಲ್ ಆಗಿ ಇರುತ್ತೆ. ಕಾನ್ಸ್ಟೆಂಟ್ ರಿಲೇಷನ್ ರೇಷಿಯೋ ಅಂದರೆ ಈಗ ನಾನು 2021 ಏನು ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ, ಅದೇ ಥರ ರಿಟರ್ನನ್ನು ನಾನು 2022 ಕೂಡ ಅದೇ ರಿಟರ್ನನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಅಸಂಪ್ಷನ್ ಇಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ಗ್ರೇಟರ್ ದ್ಯಾನ್ ದ ಗ್ರೋತ್ ರೇಟ್. ಎಸ್ ಆಫ್ ಕೋರ್ಸ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಯಾವಾಗಲೂ ಕೂಡ ಗ್ರೋತ್ ರೇಟಿಗೆ ಜಾಸ್ತಿನೇ ಇರುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಅಸಂಪ್ಷನ್ಸ್ ಆಫ್ ಗಾರ್ಡನ್ಸ್ ಮಾಡೆಲ್. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಫರ್ದರ್ ವಿತ್ ದ ಫಾರ್ಮುಲಾ ಆಫ್ ಗಾರ್ಡನ್ಸ್ ಮಾಡೆಲ್. ಓಕೆ, ಸೊ ದ ಫಾರ್ಮುಲಾ ಆಫ್ ಗಾರ್ಡನ್ಸ್ ಮಾಡೆಲ್ ಈಸ್ P is equal to E1 minus B whole divided by KE minus BR. Okay, so this is the formula of Gordon's model. Okay,
So P means it's a price of a share, E means earnings per share, 1 minus B means nothing but the dividend payout ratio, that is percentage of earnings distributed as dividends. ಓಕೆ, ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೀವು ಮೈನಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈಸ್ ಕೆ ಇ ಮೀನ್ಸ್ ಕ್ಯಾಪಿಟಲೈಸೇಷನ್ ರೇಟ್ ಆ್ಯಂಡ್ ಬಿ ಆರ್ ಮೀನ್ಸ್ ಗ್ರೋತ್ ರೇಟ್, ದಟ್ ಈಸ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ an all equity firm. Okay, this is the formula of Gordon's model. Okay, so next we'll move further, that is what are all the criticisms of this model. So no tax paid by the firm, ಟ್ಯಾಕ್ಸ್ನ ಪೇ ಮಾಡಲೇಬೇಕು ಫರ್ಮ್ ಅವರು, 30% ಟ್ಯಾಕ್ಸ್ನ, ರೈಟಾ, ಅದು ಒಂದು ಸ್ಟೇಕ್. ಆ್ಯಂಡ್ ಕೆ ಇ ಆ್ಯಂಡ್ ಆರ್ ಕೆನ್ ನಾಟ್ ಬಿ ಕಾನ್ಸ್ಟೆಂಟ್, ರೈಟಾ. ಕಾಸ್ಟ್ ಆಫ್ ಕ್ಯಾಪಿಟಲು ಮತ್ತು ರೇಟ್ ಆಫ್ ರಿಟರ್ನು ಅಥವಾ ಆ್ಯನ್ಯುವಲ್ ಗ್ರೋತ್ ರೇಟ್ ಯಾವತ್ತೂ ಕೂಡ ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಯಾವಾಗಲೂ ಕೂಡ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಚೇಂಜ್ ಆಗ್ತಾನೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋ ಡೆಟ್ ಆ್ಯಂಡ್ ಈಕ್ವಿಟಿ ಫೈನಾನ್ಸ್ ಯೂಸ್ಡ್ ಬೈ ದ ಫರ್ಮ್. ಸೊ ಇದು ನೋ ಡೆಟ್ ಆ್ಯಂಡ್ ಈಕ್ವಿಟಿ ಫೈನಾನ್ಸ್ ಯೂಸ್ಡ್ ಬೈ ದ ಫರ್ಮ್, ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ಇನ್ ಆಲ್ ದ ಮಾಡೆಲ್ಸ್. ಓಕೆನಾ, ಒಂದು ಕ್ರಿಟಿಸಿಸಮ್ ಅದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕ್ರಿಟಿಸಿಸಮ್ಸ್ ಆಫ್ ಗಾರ್ಡನ್ಸ್ ಮಾಡೆಲ್. ಸೊ ಈಗ ಗಾರ್ಡನ್ಸ್ ಮಾಡೆಲಲ್ಲಿ ಏನಂತ ಹೇಳಿದ್ರೆ, ನೀವು ಕನ್ಸಿಡರ್ ಮಾಡಿದ್ದು ಒಂದು ಡಿವಿಡೆಂಡ್ ಪೇಔಟ್ ರೇಷಿಯೋ ಆ್ಯಂಡ್ ಇಟ್ಸ್ ರೇಟ್ ಆಫ್ ರಿಟರ್ನ್ ಆ್ಯಂಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ದ ಆ್ಯನ್ಯುವಲ್ ಗ್ರೋತ್ ರೇಟ್. ಓಕೆ, ಇವು ಮೂರನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಯಾವುದ್ಯಾವುದು? ಕಂಪನೀಸ್ ಡಿವಿಡೆಂಡ್ ಪೇಔಟ್ ರೇಷಿಯೋ, ಅದಾದಮೇಲೆ ರೇಟ್ ಆಫ್ ರಿಟರ್ನು, ಅದಾದಮೇಲೆ ಕಾಸ್ಟ್ ಆಫ್ ಕ್ಯಾಪಿಟಲ್ಲು, ಆ್ಯಂಡ್ ಇಲ್ಲಿ ಗ್ರೋತ್ ರೇಟ್ ಅಂತ ಹೇಳಿದ್ರಲ್ಲ, ಆ್ಯನ್ಯುವಲ್ ಗ್ರೋತ್ ರೇಟ್ ಆಫ್ ದ ಫರ್ಮ್ ಅಂತ ಹೇಳಿ, ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆನಾ, ಈ ಮಾಡೆಲ್ ಬಂದ ತಕ್ಷಣ ಈ 4 ಕಾಮನ್ ಪ್ರಯಾರಿಟೀಸ್ ಆರ್ 4 ಕಾಮನ್ ಥಿಂಗ್ಸ್ ಆರ್ most similar. Okay, so these are all the different assumptions of this model and the formula of it is, and criticisms. Okay, if you have any doubts, you put it in chat box, I'll answer for your queries. Okay, thank you so much. In further video, the last model, that is Modigliani and Miller model. Okay.